ಇಲ್ಲಿ ನೋಡ್ತಿದ್ರಲ್ಲ, ಇದೇ ಲಾಸ್ಟ್ ಎಂಡ್ ಇಲ್ಲಿಗೆ ರಾಮೇಶ್ವರಮ್. ಟ್ರೈನ್ ಎಷ್ಟೇ ರಶ್ ಆಗಿದ್ರು, ಖಾಲಿ ಇದ್ರು, ನಾನು ನಿಂತ್ಕೊಳ್ಳೋದೆ ಈ ಡೋರ್ ಸೈಡಲ್ಲಿ. ಇಪ್ಪತ್ತೆರಡು ಬಾವಿಲಿ ಸ್ನಾನ ಅಂತಂದ್ರೆ ಬಕೆಟ್ಗಳು ಒಯ್ಯಲ್ಲ, ಜಸ್ಟ್ ಒಂದು ಚಿಕ್ಕ ಬಕೆಟಲ್ಲಿ ಮೇಲ್ಗಡೆ ಹಾಕ್ತಾರೆ. ಫಸ್ಟ್ ಟೈಮ್ ತಿಂತಾ ಇರೋದು ಇಡಿಯಪ್ಪ, ಇದ್ರ ಹೆಸರು. ಹಿಡೀರಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 51ಗೆ. ರೈಟ್ ನಾವು ನಾನೀಗ ರಾಮನಾಥಪುರಮಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ತಂಜಾವೂರಿಂದ 140 ಕಿಲೋಮೀಟ್ರು ಹಿಚ್ ಮಾಡ್ಕೊಂಡು, ಲಿಫ್ಟ್ ಕೇಳ್ಕೊಂಡು, ನಡ್ಕೊಂಡು, ಹೆಂಗೆಂಗೋ ಅಡ್ವೆಂಚರ್ ಮಾಡ್ಕೊಂಡು ರಾಮನಾಥಪುರಮ್ಗೆ ನಿನ್ನೆ ರಾತ್ರಿ ರೀಚ್ ಆದೆ. ಈಗ ನಾನು ರೈಲ್ವೆ ಸ್ಟೇಷನ್ ಮುಂದೆನೇ ಇಲ್ಲಿ ರೂಮ್ ತೊಗೊಂಡಿದ್ದೀನಿ. ನಾನಿವತ್ತು ಹೋಗ್ತಾ ಇದ್ದೀನಿ ರಾಮೇಶ್ವರಮ್ಗೆ. ರಾಮೇಶ್ವರಮ್ಗೆ ಹೋಗಬೇಕು ಅಂತಂದರೆ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಮಾಡ್ಕೊಂಡು ಹೋಗಬೇಕು. ಪಂಬನ್ ಬ್ರಿಡ್ಜ್ ಮೇಲೆ ಟ್ರೈನ್ ಜರ್ನಿ ಮಾಡೋದಂದ್ರೆ ಸಖತ್ತಾಗಿರುತ್ತಂಥ ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೋಸ್ಕರ ಅಂತಲೇ ಈಗ ನಾನು ರೈಲ್ವೆ ಸ್ಟೇಷನ್ ಮುಂದೆನೇ ರೂಮ್ ತೊಗೊಂಡಿದ್ದೀನಿ. ಬೆಳಿಗ್ಗೆ ಹೋಗೋಣ ಅಂತ. ಟ್ರೈನ್ ಬಂದ್ಬಿಟ್ಟು 8:50 ಐತೆ. ಟೈಮ್ ಆಲ್ರೆಡಿ 8 ಗಂಟೆ ಆಗುತ್ತೆ. ಇನ್ನೊಂದು 50 ನಿಮಿಷದಲ್ಲಿ ನಮ್ಮ ಟ್ರೈನ್ ಬರುತ್ತೆ. ಇಲ್ಲಿಗೆ ಸೀದಾ ಡೈರೆಕ್ಟಾಗಿ ರಾಮೇಶ್ವರಮ್ಗೆ. ಅಮ್ಮ, ಇಡ್ಲಿ ಇದೆಯಾ? ಇಲ್ಲೇ ಊಟ ಮಾಡಬೇಕು. ಅಂಕಲ್ ಎಲ್ಲಿ? ಅಂಕಲ್ ಆಪ್ಕಾ ಹಸ್ಬೆಂಡ್? ಅಣ್ಣ ಇಲ್ಲ. ನಿನ್ನೆ ರಾತ್ರಿ ಇಲ್ಲಿ ಊಟ ಮಾಡಿದೆ ನಾನು. ನಿನ್ನೆ ರಾತ್ರಿ ಬಂದು ಇಲ್ಲಿ ಊಟ ಮಾಡಿದೆ, ಅದಕ್ಕೆ ಅವರು ಅಂಕಲ್ ಕೇಳ್ತಿದ್ದೀನಿ. ಏನಿದೆ? ಬಿಸಿ ಇಡ್ಲಿ. ಓ ಓಕೆ, 4 ಇಡ್ಲಿ. ಹಾಂ, ಇಡ್ಲಿ, ಇದು ಚಟ್ನಿ. ನೋಡ್ರಪ್ಪ, ತಮಿಳ್ನಾಡಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ನಿಮಗೆ ಇಡ್ಲಿ, ದೋಸೆ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಮತ್ತು ಈಗ ನೋಡ್ತಿದ್ರಲ್ಲ, ಇದು ಚಟ್ನಿ, ಇದು ವೈಟ್ ಕಲರ್ ಚಟ್ನಿ, ರೆಡ್ ಕಲರು, ಮತ್ತು ಸಾಂಬಾರು. ಇದನ್ನೆಲ್ಲ ಒಂದೇ ಸರಿ ಹಾಕ್ಕೊಟ್ಬಿಡ್ತಾರೆ. ನಾನು ಸ್ಟಿಲ್ ಈಗಲೂ ಕನ್ಫ್ಯೂಷನಲ್ಲಿದ್ದೀನಿ, ಇದನ್ನೆಲ್ಲ ಕಲ್ಸ್ಕೊಂಡು ತಿಂತಾರಾ ಇಲ್ಲ ಸಪ್ರೇಟ್ ತಿಂತಾರೆ? ಯಾಕೆಂತಂದರೆ ಎಲ್ಲ ಒಂದೇ ಹತ್ರ ಐತೆ. ಟೈಮ್ ಬಂದ್ಬಿಟ್ಟು 8:20 ಆಗೈತೆ. ನನಗಿನ್ನು 30 ನಿಮಿಷದಲ್ಲಿ ಟ್ರೈನ್ ಐತೆ. ಇಲ್ಲಿ ಬಂದು ಇಲ್ಲಿ ಟಿಫನ್ ತಿಂತಾ ಇದ್ದೀನಿ. ನೋಡಬೇಕು, ಆದಷ್ಟು ಬೇಗ ಟ್ರೈನ್ ಕ್ಯಾಚ್ ಮಾಡಬೇಕು. ಮತ್ತೆ ಆ ಟ್ರೈನ್ ಮಿಸ್ ಆದರೆ ನೆಕ್ಸ್ಟ್ ಸಿಗೋದು 10:30. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಇಡ್ಲಿ ಮಾತ್ರ ಸಾಕಾಗತ್ತಪ್ಪ, ಸೂಪರ್. ಸ್ಟಾರ್ಟಿಂಗ್ 4 ಇಡ್ಲಿ ಹಾಕ್ಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿತ್ತು. ಮತ್ತೆ 2 ಇಡ್ಲಿ ಹಾಕ್ಸ್ಕೊಂಡ್ರೆ ಟೋಟಲ್ 6 ಇಡ್ಲಿ ತಿಂದು ಬಂದೆ. ಹೊಟ್ಟೆ ತುಂಬೋಯ್ತು. ಎಷ್ಟಮ್ಮ ಅಂತಂದೆ. ಅವ್ರು ಇದ್ಕೊಂಡು 50 ರೂಪಾ ಅಂತ ಹೇಳಿದ್ರು. 80 ರೂಪಾಯಿ ಅಂತ ಹೇಳ್ಬಿಟ್ಟು 80 ರೂಪಾಯಿ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಆ ಆಂಟಿ ಮತ್ತೆ ಕರೆದು, ಇಲ್ಲಪ್ಪ 50 ರೂಪಾಯಿ ಅಂತ ಹೇಳಿದ್ರು. 80 ರೂಪಾಯಿ ಅಂತಂದರೆ ನಾನು 80 ರೂಪಾಯಿ ಅಂದ್ಕೊಂಡೆ. ಸೊ ಅದು 50 ರೂಪಾಯಿ ಅಂತೆ. ಆಲ್ಮೋಸ್ಟ್ ಅಲ್ಲಿ ಬಂದೆ ರೈಲ್ವೆ ಸ್ಟೇಷನ್ ಹತ್ರ. ವೆಲ್ಕಮ್ ಟು ರಾಮನಾಥಪುರಂ ರೈಲ್ವೆ ಸ್ಟೇಷನ್. ಇವತ್ತೆಲ್ಲ ರೈಲ್ವೆ ಸ್ಟೇಷನ್ ಯಾಕೋ ಫುಲ್ ಖಾಲಿ ಐತೆ. ಸಂಡೇ ಆಗಿದ್ರು ಕೂಡ ಮೇ ಬಿ ರಾಮೇಶ್ವರಮಲ್ಲಿ ಫುಲ್ ಇರ್ತಾರೆ ಜನ. ₹35 ಪೇ ಮಾಡಿ ಯಾರಾದರೂ. ಜಸ್ಟ್ ₹35 ಅಷ್ಟೇ ಇಲ್ಲಿಂದ ರಾಮೇಶ್ವರಮ್ಗೆ. ರಾಮೇಶ್ವರಂ ಅನ್ನೋದು ಒಂದು ಐಲ್ಯಾಂಡ್. ಅಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಸಮುದ್ರ ದಾಟ್ಕೊಂಡು ಹೋಗಬೇಕು. ಸಮುದ್ರ ಇರುತ್ತೆ ಮಧ್ಯದಲ್ಲಿ, ಅದಕ್ಕೆ ಕನೆಕ್ಟ್ ಆಗಿರೋದೆ ಈ ಪಂಬನ್ ಬ್ರಿಡ್ಜು. ಪಂಬನ್ ಬ್ರಿಡ್ಜ್ ಟ್ರೈನ್ ಜರ್ನಿ ಅಂತಲೇ ಸಖತ್ತಾಗಿರುತ್ತೆ. ಟೋಟಲಾಗಿ 2 ಬ್ರಿಡ್ಜ್ ಇದ್ದಾವೆ. ಒಂದು ಹಳೇದು, ಸದ್ಯಕ್ಕೆ ಈಗ ಹೊಸ ಬ್ರಿಡ್ಜಲ್ಲಿ ಎಲ್ಲ ಟ್ರೈನ್ಗಳು ಹೋಗ್ತಾ ಇದ್ದಾವೆ. ಟ್ರೈನ್ ಎಷ್ಟೇ ರಶ್ ಆಗಿದ್ರು, ಖಾಲಿ ಇದ್ರು, ನಾನು ನಿಂತ್ಕೊಳ್ಳೋದೆ ಈ ಡೋರ್ ಸೈಡಲ್ಲಿ. ಯಾಕೆ ಅಂತಂದರೆ ಈ ಜರ್ನಿಲಿ ಡೋರ್ ಸೈಡಲ್ಲಿ ನಿಂತ್ಕೊಂಡ್ರೆ ಸಖತ್ತಾಗಿರೋ ವ್ಯೂ ಕಾಣುತ್ತೆ. ಫೈನಲಿ ಲೆಟ್ಸ್ ಗೋ.
ನಾವೀಗ ಮಂಡಪಂ ಅನ್ನೋ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೊಂದು 10-15 ನಿಮಿಷದಲ್ಲಿ ನಾವು ಪಂಬನ್ ಬ್ರಿಡ್ಜ್ ಎಂಟ್ರ್ ಆಗ್ತೀವಿ. ಟ್ರೈನ್ ಯಾವ ರೇಂಜಿಗೆ ಸ್ಪೀಡ್ ಬರ್ತಾಯಿದೆ ಅಂತಂದರೆ ಸಗದಾಗಿತ್ತು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ರೆಡಿ 1 2 3. ಫೈನಲಿ ವೆಲ್ಕಮ್ ಟು ರಾಮೇಶ್ವರಂ. ಟ್ರೈನ್ ಜರ್ನಿ ಮಾತ್ರ ಸಖತ್ತಾಗಿತ್ತು. ಆ ಪಂಬನ್ ಬ್ರಿಡ್ಜು ವ್ಯೂ ಹೆಂಗೈತೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ, ಒಂದು ಕಮೆಂಟ್ ಮಾಡಿ. ಇನ್ನು ಇಲ್ಲಿಂದ ಟೆಂಪಲ್ ಬಂದುಬಿಟ್ಟು ಒಂದು 2 ಕಿಲೋಮೀಟ್ರನ್ನೇ ಇರುತ್ತೆ. ಇಲ್ಲೆಲ್ಲ ತುಂಬ ಜನ ಫೋಟೋಸ್ ಎಲ್ಲ ತಕ್ಕಂತ ಇದ್ದಾರೆ ಗೊತ್ತಾ, ಯಾಕೆ ಗೊತ್ತಾ? ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಲಾಸ್ಟ್ ಎಂಡ್ ಇಲ್ಲಿಗೆ ರಾಮೇಶ್ವರಮ್ಮು. ಇಲ್ಲಿಗೆ ಯಾವ ಟ್ರೈನು ಮುಂದೆ ಹೋಗಲ್ಲ ಇನ್ನು. ಈಗ ನೋಡ್ತಾ ಇದ್ರಲ್ಲ, ಆ ಟ್ರೈನ್ ಬಂದಿದ್ದು ಮತ್ತೆ ರಿಟರ್ನ್ ಹಂಗೆ ಹೊರಟೋಗುತ್ತೆ. ಸ್ಟೇಷನ್ನಿಂದ ಹೊರಗಡೆ ಬರ್ತಿದ್ದ ತಕ್ಷಣ ಇಲ್ಲಿ ಆಟೋಗಳಿರ್ತವೆ. ಬಟ್ ನೀವು ಯಾರನ್ನ ಬಂದು ಇಲ್ಲಿ ಆಟೋ ಹೊತ್ಬೇಡಿ, ನೀವು ಮುಂದೆ ಹೋದ್ರೆ ಬಸ್ಸು ಸಿಗುತ್ತೆ. ಇನ್ನು ಈ ಕಡೆ ನೋಡ್ಬೋದು, ಇಲ್ಲೆಲ್ಲ ಫುಲ್ ರೈಲ್ವೆ ಸ್ಟೇಷನ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೇ ಬಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸಖತ್ತಾಗಿರುತ್ತೆ ಈ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ನಿಂದ ಮುಂದೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಬಸ್ ಇರುತ್ತೆ. ಟೆಂಪಲ್ ಬಂದ್ಬಿಟ್ಟು ರಾಮನಾಥ ಸ್ವಾಮಿ ಟೆಂಪಲ್ 2 ಕಿಲೋಮೀಟ್ರ್ ಐತೆ. ಬಸ್ ಆಲ್ರೆಡಿ ಬಂದು ನಿಂತಿದೆ. ಟೈಮ್ ಬಂದ್ಬಿಟ್ಟು 4:45 ಆಗೈತೆ. ನಾನು ರಾಮೇಶ್ವರಮಲ್ಲಿ ರೂಮ್ ತಗೊಂಡಿದ್ದು 1 ಗಂಟೆಗೆ. ಇಷ್ಟೊತ್ತು ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ವಿಡಿಯೋ ಪ್ರೊಸೆಸಿಂಗಲ್ಲಿ ಐತೆ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟರ್ನೆಟ್ಟು ತುಂಬ ಸ್ಲೋ ಇಲ್ಲಿ. ಸೊ ಇದು ತಂಜಾವೂರು ಟೆಂಪಲ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ರಾಮೇಶ್ವರಮಲ್ಲಿ ಯಾರಾದರೂ ಒಬ್ಬರು ಸಿಂಗಲ್ಲಾಗಿ ಸೋಲೋ ಟ್ರಾವೆಲರ್ ಬಂದರೆ ರೂಮ್ ಸಿಗೋದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಬೆಳಗ್ಗೆ ನಾನು 10 ಗಂಟೆಗೆ ಬಂದಿದ್ದು ನಾನು ರಾಮೇಶ್ವರಮ್ಗೆ 1 ಗಂಟೆವರೆಗೂ ರೂಮ್ ಹುಡುಕ್ತಾನೆ ಇದ್ದೀನಿ. ಆನ್ಲೈನಲ್ಲಂತೂ ಸಖತ್ ಪ್ರೈಸ್ ಇದ್ವು. ಸೊ ಯಾವುದಾದ್ರೂ ಲಾಡ್ಜಲ್ಲಿ ಕಮ್ಮಿ ಸಿಗುತ್ತೆ ಅಂತ ನೋಡಿದ್ರೆ ಪಾಪ ನಿಜವಾಗ್ಲೂ ಆ ಬ್ಯಾಗ್ ಹೊತ್ಕೊಂಡು ಓಡಾಡಿ ಸಾಕಾಗಿ ಮತ್ತೆ ಲಾಸ್ಟ್ಗೆ ಯಾವುದೋ ಒಂದು ₹1,000 ಕೊಟ್ಬಿಟ್ಟು ಯಾವುದೋ ಒಂದು ರೂಮಲ್ಲಿ ಸ್ಟೇ ಆಗಿದ್ದೀನಿ ಇವತ್ತು. ಈಗ ಟೈಮ್ ಬಂದ್ಬಿಟ್ಟು 4:45 ಆಗುತ್ತಲ್ಲ. ಈಗ ದರ್ಶನಕ್ಕೆ ಹೋಗಬೇಕು. ಟೆಂಪಲ್ ಬಂದ್ಬಿಟ್ಟು 1 ಗಂಟೆ ಕ್ಲೋಸ್ ಆಗುತ್ತೆ, ಮತ್ತು ಓಪನ್ ಆಗೋದು 4 ಗಂಟೆಗೆ. ಈಗ ಹೋಗ್ಬಿಟ್ಟು ಫಸ್ಟು ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ನಾವು ಟೆಂಪಲ್ ಒಳಗಡೆ 22 ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಏನಿದು ಎಲ್ಲ ಫುಲ್ ಖಾಲಿ ಹೊಡಿತಾ ಐತೆ. ನಾನು ಮಧ್ಯಾಹ್ನ ಬಂದಾಗ ಜನ ಇದ್ರು ಅಂದರೆ ನೋಡಿ. ಈಗ ನಾವು ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ಈ ಗೋಪುರ ಇದೆಯಲ್ಲ, ಇದ್ರೊಳಗಡೆ ಆಸೆ ಹೋಗಿ ಫಸ್ಟು 22 ಬಾವಿಲಿ ಸ್ನಾನ ಮಾಡೋದಕ್ಕೆ ಈ ದಾರಿಲೇ ಹೋಗಬೇಕು. ನಾನು ದೊಡ್ಡದಾಗಿ ಬ್ಯಾಗ್ ಬೇರೆ ತಗೊಂಡೋಗ್ತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಟವಲ್ ಬಿಟ್ಟರೆ. ಟವಲ್ ಕೂಡ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಸ್ನಾನ ಮಾಡಿ ಡೈರೆಕ್ಟಾಗಿ ನಾವು ಆ ಟೆಂಪಲ್ ಒಳಗಡೆ ಹೋಗಿ ಸ್ನಾನ ಮಾಡಬೇಕಲ್ಲ 22 ಬಾವಿಲಿ. ಸೊ ಅವಶ್ಯಕತೆ ಇಲ್ಲ. ಇನ್ನು ಇಲ್ಲಿಂದ ಒಂದು 5 ಮೀಟ್ರ್ ಹೋದರೆ ನಮಗೆ ಸಮುದ್ರ ಸಿಗುತ್ತೆ. ಸಮುದ್ರದ ವಾಟ್ರ್ ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಸಖತ್ತಾಗಿರ್ತವೆ. ಸೊ ನಾನು ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಮತ್ತು ಬ್ಯಾಗ್ ಇಡೋದಕ್ಕೆ ಯಾರೂ ಇಲ್ಲ, ಜಾಗ ಇಲ್ಲ ಫಸ್ಟ್ ಆಫ್ ಆಲ್ ಬ್ಯಾಗ್ ಇಡೋದಕ್ಕೆ. ಮತ್ತು ಇಲ್ಲಿ ಕಳ್ಳರಿದ್ದಾರೆ ಅಂತ ಎಚ್ಚರಿಕೆ ಅಂತ ಬೋರ್ಡ್ ಬೇರೆ ಹಾಕೋರೆ, ಹುಷಾರಾಗಿರಬೇಕು. ವೆಲ್ಕಮ್ ಟು ಅಗ್ನಿ ತೀರ್ಥಂ.
ಅಲ್ಲೇ ತುಂಬ ಜೋರಾಗಿ ಹೊಡಿತಾ ಇದ್ದಾವೆ. ನೀರೇನು ಅಷ್ಟು ಕ್ಲಿಯರ್ ಆಗಿಲ್ಲ, ಯಾಕೆ ಗೊತ್ತಿಲ್ಲ. ಅವತ್ತು ನಾನು ಒಂದು 4-5 ತಿಂಗಳಿಂದ ಬಂದಾಗ ಎಷ್ಟು ಕ್ಲಿಯರ್ ಇದ್ದು ಗೊತ್ತಾ ವಾಟ್ರು. ಈಗ ಇಲ್ಲಿ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ, ಅದಕ್ಕೆ ಇಲ್ಲಿ ಯಾರೋ ಅಣ್ಣ ಇದ್ದಾರೆ, ಅವ್ರಿಗೆ ಫೋನ್ ಕೊಡ್ತೀನಿ, ವಿಡಿಯೋ ಮಾಡ್ತಾರೇನೋ. ಯಾಕೆಂತಂದ್ರೆ ಈ ಫೋನ್ ತಗೊಂಡು ನೀರಲ್ಲಿ ಹೋಗೋಕ್ಕೂ ಆಗಲ್ಲ, ನಾನು ಗೋಪುರನೂ ತಂದಿಲ್ಲ. ಸೊ ಫುಲ್ಲು ಚಳಿ ಬೇರೆ ಆಗ್ತಾಯಿದೆ. ಏನು ಇಷ್ಟೊತ್ತಿಗೆ ಹಿಂಗೆ ಚಳಿ ಆಗ್ತಾಯಿತ್ತು ಇಲ್ಲಿ. ಅಲ್ಲಿ ದೂರದಲ್ಲಿ ಬೋಟ್ ನೋಡ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಟೂರಿಸ್ಟ್ಗಳನ್ನ ಕರ್ಕೊಂಡು ಸುತ್ತಾಡೋ ಒಂದು ಬೋಟು. ಇನ್ನು ರೈಟ್ ಸೈಡಲ್ಲಿ ನೋಡಿದ್ರೆ ಎಲ್ಲ ಗ್ರೀನ್ ಕಲರ್ ಬೋಟ್ ಇದಾವಲ್ಲ, ಇವೆಲ್ಲ ಮೀನು ಹಿಡಿಯೋಕೆ ಹೋಗ್ತವೆ. ಸೊ ರಾತ್ರಿ ಹೊತ್ತೇನೋ ಹೊರಡ್ತವೇನೋ, ಈಗ ಸದ್ಯಕ್ಕೆ ಅಲ್ಲಿ ನಿಂತಿದ್ದಾವೆ ಅವೆಲ್ಲ. ಲೆಕ್ಕಿಲ್ ಬೆಪ್ಪಲ್ ಅಂತ ಹೇಳ್ಬಿಟ್ಟು ಬ್ರದರ್ ವಿಡಿಯೋ ಮಾಡಿದ್ರು. ಥ್ಯಾಂಕ್ ಯು. ಸ್ನಾನ ಎಲ್ಲ ಆಯಿತು, ಫ್ರೀಸಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಅಷ್ಟು ತಣ್ಣಗಿರಲಿಲ್ಲ ನೀರು ಮಾತ್ರ. ಬಾ ಈಗ ಡ್ರೆಸ್ ಚೇಂಜ್ ಮಾಡ್ಕೊಳಂಗಿಲ್ಲ, ಡೈರೆಕ್ಟಾಗಿ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಅವ್ನು ಹೇಳಿದ್ನಲ್ಲ, ಅಲ್ಲಿ ಸ್ನಾನ ಮಾಡ್ಕೊಂಡು ಅದಾದಮೇಲೆ ರೂಮ್ಗೆ ಹೋಗ್ಬೇಕು. ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋದು. 22 ಬಾವಿಲಿ ಸ್ನಾನ ಮಾಡೋದಕ್ಕೆ ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತೊಗೋಬೇಕು. ಇಲ್ಲ ನೀವೇನಾದರೂ ಜಾಸ್ತಿ ನೀರು ಹಾಕ್ಸ್ಕೊಂಡು ಸ್ನಾನ ಮಾಡಬೇಕು, ಲೈನ್ ಇಲ್ದಾಗ ಈಸಿಯಾಗಿ ಹೊಟ್ಟೋಗ್ಬೇಕು ಅಂತಂದರೆ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸ್ನಾನ ಅಂತಂದರೆ ಶಾಂಪು ಸೋಪು ತಗೊಂಡೋಗಿ ಸ್ನಾನ ಮಾಡೋದಲ್ಲ, ಅಲ್ಲಿ ಜಸ್ಟ್ ಒಂದು ಚಿಕ್ಕ ಬಕೆಟ್ಗಳಲ್ಲಿ ಬಾವಿ ತೆಗೆದು ನೀರು ಹಾಕ್ತಾರೆ. ಅದು ತುಂಬ ಪುಣ್ಯ ಸ್ನಾನ ಅಂತ ಹೇಳ್ತಾರೆ, ತುಂಬ ಪವಿತ್ರವಾದ ವಾಟರ್ ಅದು. ಅದಕ್ಕೋಸ್ಕರ ಅಂತಲೇ ಫಸ್ಟು ಸಮುದ್ರದಲ್ಲಿ ಸ್ನಾನ ಮಾಡಿ ಆಮೇಲೆ ಹೋಗ್ಬಿಟ್ಟು 22 ಬಾವಿಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೇಕು. ಈಗ ನನ್ನ ಬ್ಯಾಗ್ ಎಲ್ಲಿಡೋದು ಅರ್ಥ ಆಗ್ತಿಲ್ಲ. ಅವ್ರ ಮೇಲ್ಗಡೆ ನೀರು ಹೋಯ್ದಾಗ ನಾನು ಏನು ಮಾಡಲಿ, ಇದನ್ನು ಈಗ ಒಂದು ಕೈಯಲ್ಲಿ ಹಿಡ್ಕೋಬೇಕು, ಈ ಕಡೆ ಕೈಯಲ್ಲಿ ಫೋನ್ ಹಿಡ್ಕೋಬೇಕು, ಅವಾಗ ಸ್ನಾನ ಮಾಡಬೇಕು. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಅಂತ ಇದ್ದಾರೆ. ನಾನು ಎತ್ಕೊಂಡು 1 ನಿಮಿಷ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತಂದಿದ್ದೀನಿ. ತುಂಬ ಕಷ್ಟ ಇಲ್ಲಿ ಫೋನ್ ತೆಗೆಯೋದು. ಬ್ಯಾಗ್ ಒಂದು ಕಡೆ, ಬ್ಯಾಗ್ ನಂದೋಯ್ತು. ಇಲ್ಲ ದರ್ಶನ ಮಾಡ್ಕೊಂಡು ನಾನೀಗ ಅಗ್ನಿತೀರ್ಥ ಮಾತ್ರ ಬಂದಿದ್ದೀನಿ. ಮತ್ತೆ ಹೆಂಗಿರುತ್ತೆ ವ್ಯೂ ಸಂಜೆ ಹೊತ್ತು ನೋಡೋಣ ಅಂತ ಹೇಳ್ಬಿಟ್ಟು. ಈಗಂತೂ ಫುಲ್ ಜೋರಾಗಿ ಹೊಡಿತಾ ಇದ್ದಾವೆ ಅಲ್ಲೇ. ನಾನು ಸಾಯಂಕಾಲ ಸ್ನಾನ ಮಾಡೋಕ್ಕೆ ಬಂದಲ್ಲ, ಅವಾಗ ನಾರ್ಮಲ್ ಆಗಿತ್ತು. ಬಟ್ ಇವಾಗ ನೋಡಿ ಸೂಪರ್. ಇನ್ನು ಈ ರಾಮೇಶ್ವರ ದೇವಸ್ಥಾನದ ಸ್ಥಳ ಪುರಾಣ ಏನಂದ್ರೆ, ರಾಮೇಶ್ವರಂ ಅನ್ನೋದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಬ್ರಾಹ್ಮಣನಾಗಿದ್ದ ರಾವಣನನ್ನ ಪ್ರಭು ಶ್ರೀರಾಮ ಸಂಹಾರ ಮಾಡಿದ್ಮೇಲೆ ಬ್ರಾಹ್ಮಣ ಹತ್ಯೆ ಪಾಪನ ದೂರ ಮಾಡ್ಕೋಬೇಕು ಅಂತೇಳಿ ಪ್ರಭು ಶ್ರೀರಾಮ 3 ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ 2 ಶ್ರೀಲಂಕಾದಲ್ಲಿದ್ದಾವೆ, ಇನ್ನೊಂದು ಈ ರಾಮೇಶ್ವರ ದೇವಸ್ಥಾನದಲ್ಲಿದೆ. ಈ ದೇವಸ್ಥಾನದಲ್ಲಿರೋ ಶಿವಲಿಂಗ ಸೀತಾದೇವಿ ಮರಳಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಪ್ರಭು ಶ್ರೀರಾಮ.
ಬೀಚ್ ಹತ್ರ ಎಲ್ಲ ಓಡಾಡ್ಕೊಂಬಂದು ದೇವಸ್ಥಾನ ಮುಂದೆ ಒಂದು ಹೋಟ್ಲ್ ಐತೆ, ಅಲ್ಲಿ ದೋಸೆ ತಿಂತಾಯಿದ್ದೀನಿ. ಬೆಳಗ್ಗೆನೂ ಇಡ್ಲಿ ತಿಂದೆ, ಈಗ ದೋಸೆ ತಿಂತಾಯಿದ್ದೀನಿ. ನೆಕ್ಸ್ಟ್ ಲೆವೆಲ್ ಫುಡ್ ಮಾತ್ರ. ಇದು ಬಂದ್ಬಿಟ್ಟು ಕಡಲೆ ಬೀಜದ ಚಟ್ನಿ, ಇದು ಬಂದ್ಬಿಟ್ಟು ಟೊಮೊಟೊ ಚಟ್ನಿ. ನಾನು ತಮಿಳ್ನಾಡಿಗೆ ಸ್ಟಾರ್ಟಿಂಗ್ ಬಂದಾಗ ದೋಸೆ ಹೇಳಿದೆ ಯಾವುದೋ ಒಂದು ಹೋಟ್ಲಲ್ಲಿ, ದೋಸೆ ಕೊಟ್ಟರು. ಅದು ಬಂದ್ಬಿಟ್ಟು ಪ್ಲೇಟ್ ತುಂಬಿ ಹೊರಗಡೆ ಬಂದ್ಬಿಟ್ಟಿದೆ, ಅಷ್ಟು ದೊಡ್ಡ ದೋಸೆ. ಮಸಾಲೆ ದೋಸೆ ಏನೋ ಅಂದ್ಕೊಂಡ್ರೆ ನಾರ್ಮಲ್ ದೋಸೆನಂತೆ. ಆಲ್ಮೋಸ್ಟ್ ಅಲ್ಲೂ ಈ ಕಡೆ ದೋಸೆ ಬಂದ್ಬಿಟ್ಟು ತುಂಬ ದೊಡ್ಡದಾಗಿರ್ತದೆ. ನಾವು ಮನೆಗಳೆಲ್ಲ ಹಾಕ್ತೀವಲ್ಲ ಆ ಪ್ಲೇನ್ ದೋಸೆ ನಾರ್ಮಲಾಗಿರುತ್ತೆ, ಬಟ್ ಇಲ್ಲಿ ತುಂಬ ದೊಡ್ಡದೇ ಇರುತ್ತೆ ದೋಸೆ. ಒನ್ ಇಡಿಯಪ್ಪ ನೇಮ್, ಓಕೆ. ಇದನ್ನು ಇಡಿಯಪ್ಪ ಅಂತಾರಂತೆ. ಇಡಿಯಪ್ಪ ಅಂದರೆ ಹಿಡಿತೇವಲ್ಲ ಅದಲ್ಲ, ಹಂಗೈತೆ ನೋಡ್ರಿ. ಇದು ಏನರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಚಟ್ನಿ ಹಾಕಂತಾರ. ಹಾಂ, ವೆಜ್ ಕುರ್ಮನಾ? ವೆಜ್ ಕುರ್ಮ ಜೊತೆ ತಿನ್ನಬೇಕು ನಾವು ಇಡಿಯಪ್ಪನ. ಕೈಗೆ ಸಿಗ್ತಾ ಇಲ್ಲ ಇದು. ಒಂಥರ ನ್ಯೂಡಲ್ಸು ಇದ್ದಂಗೂ ಐತೆ, ಸ್ವಲ್ಪ ನ್ಯೂಡಲ್ಸ್ಗೆ ಉಪ್ಪು ಖಾರ ಇರೋಲ್ವಲ್ಲ ಹಂಗಿರುತ್ತೆ. ಶಾವಿಗೆ ತಿಂದಂಗೂ ಐತೆ. ಫಸ್ಟ್ ಟೈಮ್ ತಿಂತಾ ಇರೋದು ಇಡಿಯಪ್ಪ, ಇದ್ರ ಹೆಸರು. ಹಿಡೀರಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಇಲ್ಲ ಡಿಸ್ಲೈಕು ಏನೋ ಒಂದು ಮಾಡಿ. ಯಾಕೆ ನೀವು ಮಾಡೋದ್ರಿಂದ ನನಗೆ ಆ ಥರ ರೀಚ್ ಸಿಗುತ್ತೆ ಅನ್ಕೊಂತೀನಿ. ಯೂಟ್ಯೂಬ್ ಇನ್ನೂ ತುಂಬ ಜನಕ್ಕೆ ಸಜೆಸ್ಟ್ ಮಾಡುತ್ತೆ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್.